ವೆಲ್ಕಮ್ ಟು ಡೇ 3 ಆಫ್ ಅಯ್ಯಪ್ಪ ವ್ಲಾಗ್. ಸ್ವಾಮಿ ಶರಣಂ, ಸ್ವಾಮಿಯ ಶರಣಂ ಅಯ್ಯಪ್ಪ. ಆಸ್ ಯೂಶುವಲ್ ಇವತ್ತು ಕೂಡ 4:30ಗೆ ಎದ್ದೊಳಿ. ಎಲ್ಲಾ ಸ್ವಾಮಿಗಳು ಬೆಳಗ್ಗೆ ಎದ್ದಿದ ತಕ್ಷಣ ಮೊದಲನೇ ಕೆಲಸ ಬಂದು ದೇವಸ್ಥಾನನ ಸ್ವಚ್ಛ ಮಾಡ್ಕೊಳೋದು. ದೇವಸ್ಥಾನ ಒಳಗ್ ಮಾತ್ರ ಕ್ಲೀನ್ ಆಗಿದ್ರೆ ಸರಿ ಹೋಗಲ್ಲ, ಹೊರಗಡೆನೂ ಕೂಡ ಕ್ಲೀನ್ ಆಗಿ ಇಟ್ಕೋತೀವಿ. ಇದೊಂದ್ ಸ್ವಿಚ್ ಹಾಕ್ಬಿಟ್ರೆ ಪ್ರತಿಯೊಬ್ಬರಿಗೂ ಕೂಡ ದೇವ್ರ ಕಾಣಿಸ್ಬೇಕು. ಬೆಳಗಿನ ಮಡಿ ಕೂಡ ಎಲ್ರು ಕೂಡ ತಣ್ಣೀರ್ ಸ್ನಾನದಲ್ಲೇ ಮಾಡ್ಕೋತೀವಿ. ಮಡಿ ಮಾಡ್ಕೊಂಡವಾಗ ಪ್ರತಿಯೊಬ್ರು ಕೂಡ ಶಾಂಪೂ ಆಗಿರ್ಲಿ, ಸೋಪ್ ಆಗಿರ್ಲಿ ಯಾವ್ದು ಕೂಡ ಯೂಸ್ ಮಾಡಲ್ಲ. ನಮ್ದು ಕೂಡ ಮಡಿ ಮುಗಿಸ್ಕೊಂಡು ಶೃಂಗಾರ ಮಾಡ್ಕೊಳಕ್ ಹೋಗ್ತೀವಿ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಲ ಮೊದಲನೇ ಪೂಜೆ ಬಂದು ಕನ್ಯಾಸ್ವಾಮಿನೇ ಮಾಡ್ತಾರೆ, ಯಾಕಂದ್ರೆ ಅವ್ರನ್ನ ವಿಶೇಷವಾಗಿ ನೋಡ್ಕೋತೀವಿ. ಹಾಗೆ ಬೆಳಗ್ಗೆ ಭಜನೆಯನ್ನ ಓಂಕಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಶಬರಿಮಲೆಗೆ ಹೋಗೋದಕ್ಕಿಂತ ಮುಂಚೆನೆ ಬುಕ್ಕಿಂಗ್ ಮಾಡ್ಕೊಳೋದಿರುತ್ತೆ. ಹಾಗೆ ಭಜನೆಯನ್ನ ಮುಗಿಸ್ಕೊಂಡು ನಮ್ ಮನೆಗೆ ಹೋಗ್ತೀವಿ. ಹಾಗೆ ಇವತ್ತು ಏನೇನು ಊಟ ಇದೆ ನೋಡೋಣ. ರೈಸ್ ರೆಡಿ ಆಗ್ತಿದೆ. ಹಾಗೆ ಇದೇನ್ ಸಾಂಬಾರು? ಏನ್ ಹುಳಿ ಸಾಂಬಾರು? ಕಾಲುಳಿ ಸಾಂಬಾರ್ ಅಂತೆ. ಬೆಳಗ್ಗೆ ಸ್ವಲ್ಪ ಟಿಫನ್ ನ ತಿನ್ಕೊಂಡು ನಾವು ಹೋಗ್ತೀವಿ ನಮ್ಮ ಫ್ರೆಂಡ್ ಮನೆಗೆ. ರಾಕಿ ಬೆಕ್ಕಿಲ್ಲ ಅಲ್ಲ? ಇಲ್ಲ ಐತೆ. ಲಾಕ್ ಮಾಡ್ಬಿಟ್ಟಿದ್ದಾರೆ. ಐಫೋನ್ ಚಾರ್ಜರ್ ಇತ್ತು. ಹಾಗೆ ಸಾಯಂಕಾಲದ ಮಡಿ ಮುಗಿಸ್ಕೊಂಡು ನಾವು ಹೋಗ್ತೀವಿ ಮಂಡಲಿಗೆ. ಹಾಗೆ ನಮ್ಮ ನವೀನ್ ಸ್ವಾಮಿಗಳು ಮೊದಲನೇ ಸರಿ ಅಯ್ಯಪ್ಪ ಮಾಲೆಯನ್ನ ಧರಿಸ್ತಾರೆ. ಭಜನೆಯನ್ನ ಮುಗಿಸ್ಕೊಂಡು ನಮ್ಮ ಅಯ್ಯಪ್ಪ ಸ್ವಾಮಿ ಅಲಂಕಾರ ಹೀಗಿತ್ತು. ಇದಾಗಿತ್ತು ನಮ್ಮ ಅನ್ನ ಪ್ರಸಾದ. ಅನ್ನದಾತು ಸುಖಿ ಭವ. ಅನ್ನ ಪ್ರಸಾದ ತಿನ್ಕೊಂಡು ನಾವು ಹೋಗ್ತೀವಿ ಮಲಗ್ಲಿಕ್ಕೆ. ಇದಾಗಿತ್ತು ನಮ್ಮ ದಿನ. ಅಂತವ್ರಿಗೂ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.